ಇವತ್ತು ನಾನು ಪರಿಶುದ್ಧ ಕ್ರಿಯೆಯಲ್ಲಿ ಕಿವಿ ಆಚ ಕ್ರಿಯೆ ಇದನ್ನು ಹೇಳ್ತಾ ಇದ್ದೀನಿ. ಈ ಕ್ರಿಯೆ ಮಾಡೋದ್ರಿಂದ ಕೆಲವರಿಗೆ ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಕಣ್ಣಿನ ಕೆಳಗಡೆ ಬಡಿಯುವಂಥ ಸಮಸ್ಯೆ ಅಥವಾ ನರದ ಸೆಳೆತ ಆಗುವಂಥ ಸಮಸ್ಯೆ ಆಗ್ತಾ ಇರುತ್ತೆ, ಅಥವಾ ಮುಖದಲ್ಲೂ ಕೂಡ ಈ ನರಗಳು ಒಂದು ರೀತಿಯಲ್ಲಿ ಸೆಳೆತ ಆಗ್ತಾ ಇರುತ್ತೆ. ಹಾಗೆ ಕಿವಿಯಲ್ಲಿ ವಿಶೇಷವಾದ ಒಂದು ಶಬ್ದಗಳು, ಕಿರಿಕಿರಿಗಳು ಆಗ್ತಾ ಇರುತ್ತೆ. ಈ ಕ್ರಿಯೆ ಮಾಡೋದ್ರಿಂದ ಈ ಕಣ್ಣಿನ ಕೆಳಗೆ ಆಗುವಂಥ ಸಮಸ್ಯೆ ಇರ್ಬೋದು, ಅಥವಾ ಮುಖದ ನರದ ಸಮಸ್ಯೆ ಇರ್ಬೋದು, ಕಿವಿಯ ಸಮಸ್ಯೆಗಳಿರ್ಬೋದು, ಈ ಎಲ್ಲದಕ್ಕೂ ಲಾಭವನ್ನು ಪಡಿಬೋದು. ಇದನ್ನು ಯಾವ ರೀತಿ ಮಾಡೋದಂತಂದರೆ, ಇದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರುವಂಥ ಬೆರಳು, ಇದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿರುವಂಥ ಬೆರಳು, ಹಾಗೆ ಇದು ವಾಯು ತತ್ವಕ್ಕೆ ಸಂಬಂಧಪಟ್ಟಿರುವಂಥ ಬೆರಳು. ಈ ಎರಡು ಬೆರಳನ್ನು ಅಗ್ನಿ ತತ್ವಕ್ಕೆ ಮತ್ತು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳನ್ನು ಈ ರೀತಿಯಾಗಿ ಹಿಡ್ಕೊಂಡು ಮೇಲೆ 21 ಬಾರಿ ಎಳಿಬೇಕು. ಅದರ ನಂತರ ಮಧ್ಯದ ಭಾಗವನ್ನು ಈ ರೀತಿಯಾಗಿ 21 ಬಾರಿ ಎಳಿಬೇಕು. ಅದರ ನಂತರ ಕಿವಿಯ ಕೆಳಗಿನ ಭಾಗವನ್ನು ಈ ರೀತಿಯಾಗಿ 21 ಬಾರಿ ಎಳಿಬೇಕು. ಅದರ ನಂತರ ಇದನ್ನು ಈ ರೀತಿ 100 ಬಾರಿ ಮಡಚಬೇಕು. ಎರಡೂ ಕೈಗಳಿಂದ ನೀವು ಇದನ್ನು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಕಿವಿಗೆ ಸಂಬಂಧಪಟ್ಟಿರುವಂತಹ ಯಾವ ದೋಷಗಳಿದೆ, ಹಾಗೆ ಮುಖಕ್ಕೆ ಸಂಬಂಧಪಟ್ಟಿರುವಂತಹ ದೋಷಗಳು ಕೂಡ ಕಡಿಮೆ ಆಗುತ್ತೆ, ಹಾಗೆ ಉತ್ತಮ ಫಲಿತಾಂಶವನ್ನು ಪಡಿತೀರಾ. ಮುಂದಿನ ವಿಡಿಯೋದಲ್ಲಿ ವಿಶೇಷವಾದ ವಿಚಾರವನ್ನು ತಿಳ್ಕೊಳ್ಳೋಣ. ಪರಿಶುದ್ಧ ಕ್ರಿಯೆ ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯೆ. ನಮಸ್ತೆ.